ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಲೆನಾಡಿನ ಸ್ಪೆಷಲ್ ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಿದ್ದೀವಿ. ಈ ಸೀಸನಲ್ಲಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮೊದಲು ಒಂದು ಪ್ಯಾನಲ್ಲಿ 1.5 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕಿ ಇವೆರಡನ್ನು ಫ್ರೈ ಮಾಡಿಕೊಂಡು ಚಟಪಟ ಅಂದಮೇಲೆ ಇದನ್ನು ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಒಂದು 10ರಿಂದ 11 ಒಣಮೆಣಸಿನ್ಕಾಯನ್ನು ತೊಗೊಳ್ಬೇಕಾಗತ್ತೆ. ಈ ಒಣಮೆಣಸಿನ್ಕಾಯನ್ನು ಕೂಡ ಅದೇ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಹುರ್ಕೊಳ್ಬೇಕಾಗತ್ತೆ. ಇದಕ್ಕೆ 10ರಿಂದ 11 ಮೆಣಸಿನ್ಕಾಯನ್ನು ಯೂಸ್ ಮಾಡಬೇಕನ್ನೋದೇನಿರೋದಿಲ್ಲ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಆರೆಂಜ್ ಕಲರ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನಾವು ಕೊಬ್ಬರಿಯನ್ನು, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಇವೆರಡರಲ್ಲಿ 1 ಬಟ್ಲದಷ್ಟು ಕೊಬ್ಬರಿಯನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂತಹ ಮಿಶ್ರಣದ ಜೊತೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಆ ಪೇಸ್ಟನ್ನು ಸೈಡಿಗೆ ಇಡೋಣ. ಈಗ ನಾವು ರುಚಿಕರವಾದ ನಮ್ಮ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸುಲ್ಕೊಳ್ಳೋಣ. ಹೀಗೆ ನಾನು ಒಂದೊಂದೇ ಆಗಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸುಲ್ಕೊಳ್ತಾ ಇದ್ದೀನಿ. ಅದಕ್ಕೆ ದೊಡ್ಡ ಮಾವಿನ ಹಣ್ಣು, ಸಣ್ಣ ಮಾವಿನ ಹಣ್ಣು ಏನಿರೋದಿಲ್ಲ, ಮೀಡಿಯಮ್ ಆಕಾರವಾದ ಮಾವಿನ ಹಣ್ಣು ತೊಗೊಂಡ್ರೆ ನಡೆಯುತ್ತೆ. ಈಗ ನಾವು ಸುಲಿದಿಟ್ಕೊಂಡಿದ್ದೀವಲ್ಲ ಮಾವಿನ ಹಣ್ಣಿನ ಸಿಪ್ಪೆನ, ಅದಕ್ಕೆ ನೀರು ಹಾಕಿ ಅದನ್ನು ಕ್ಯೂಚ್ಕೊಳ್ಬೇಕು. ಅಂದರೆ ಅದರೊಳಗಿರೋ ರಸ ಬೀಳುತ್ತೆ. ಈ ನೀರನ್ನು ನಾವು ಮಾವಿನ ಹಣ್ಣಿನ ಪಾತ್ರೆಗೆ ಹಾಕೋಣ. ಈಗ ನಾವು ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವೆಲ್ಲವನ್ನು ಮತ್ತೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ. ನಾವು ಸಿಪ್ಪೆಯನ್ನು ತೊಳೆದು ನೀರು ಹಾಕಿದ ಮೇಲೆ ಇದಕ್ಕೆ ಎಕ್ಸ್ಟ್ರಾ ಮತ್ತೆ ವಾಟರ್ ಆ್ಯಡ್ ಮಾಡಬೇಕನ್ನೋದು ಏನೂ ಇರೋದಿಲ್ಲ. ಈಗ ಎಲ್ಲವನ್ನು ಮಿಕ್ಸ್ ಮಾಡಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವಾ, ಆ ಪೇಸ್ಟನ್ನು ಹಾಕಿ ಇದು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕಾಗತ್ತೆ. ಸೊ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋಣ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ 1 ಚಿಟಿಕೆ ಇಂಗನ್ನು ಯೂಸ್ ಮಾಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ನಾವು ಇದಕ್ಕೆ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆಯನ್ನು ಆ ಪೇಸ್ಟಿಗೆ ಹಾಕೋಣ. ಈಗ ಆಲ್ಮೋಸ್ಟ್ ನಮ್ಮ ಸಾರು ರೆಡಿಯಾಗಿದೆ. ಮಾವಿನ ಹಣ್ಣಿನ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಯು ಮಸ್ಟ್ ಟ್ರೈ ಇಟ್ ಇನ್ ಯೋರ್ ಹೋಮ್. ಬಾಯ್ ಗಾಯ್ಸ್.